ಅಧ್ಯಕ್ಷತೆಯನ್ನು ವಹಿಸಿರುವಂತಹ ರಾಜ್ಯದ ಅಧ್ಯಕ್ಷರಾದ ಸನ್ಮಾನ್ಯ BY ವಿಜಯೇಂದ್ರ ಅವರೇ, ನಮ್ಮ ರಾಜ್ಯದ ಹಿರಿಯ ನಾಯಕರು, ಕೇಂದ್ರ ಸಂಸದೀಯ ಮಂಡಳಿಯ ಸದಸ್ಯರು ಆಗಿರುವಂತಹ ಸನ್ಮಾನ್ಯ BS ಯಡಿಯೂರಪ್ಪನವರೇ, ರಾಜ್ಯದ ಹಿರಿಯ ನಾಯಕರು, ಕೇಂದ್ರದ ಸಚಿವರು ಆಗಿರುವಂತಹ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರೇ, ಹೊಸದಾಗಿ ಕೇಂದ್ರದಲ್ಲಿ ಮಂತ್ರಿಯಾಗಿ ಈ ಚುನಾವಣೆಯಲ್ಲಿ ನಮ್ಮೆಲ್ಲರಿಗೆ ಕೂಡ ಬೆಂಬಲವನ್ನ ಕೊಟ್ಟು ಇವತ್ತು NDAಯನ್ನ ಸೇರಿರುವಂತ ಸನ್ಮಾನ್ಯ HD ಕುಮಾರಸ್ವಾಮಿ ಅವರೇ, ನಮ್ಮ ಸಹ ಪ್ರಭಾರಿಗಳಾಗಿರುವಂತ ಸುಧಾಕರ್ ರೆಡ್ಡಿ ಅವರೇ, ಕೇಂದ್ರದ ಸಚಿವರಾಗಿರುವಂತ ವಿ ಸೋಮಣ್ಣ ಅವರೇ, ವಿರೋಧ ಪಕ್ಷದ ನಮ್ಮ ನಾಯಕರಾಗಿರುವಂತ R ಅಶೋಕ್ ಅವರೇ, ಮಾಜಿ ಮುಖ್ಯಮಂತ್ರಿಗಳು ನಮ್ಮ ನಾಯಕರು ಆಗಿರುವಂತ ಸನ್ಮಾನ್ಯ DV ಸದಾನಂದ ಗೌಡ್ರೆ, ಬಸವರಾಜ ಬೊಮ್ಮಾಯಿ ಅವರೇ, ವೇದಿಕೆಯಲ್ಲಿರುವಂತ ನನ್ನೆಲ್ಲ ಸಂಸದ ಮಿತ್ರರೇ, ಇಲ್ಲಿ ಬಂದಿರುವಂತ ಎಲ್ಲ ಶಾಸಕ ಮಿತ್ರರೇ, ಪಕ್ಷದ ಅನ್ಯಾನ್ಯ ಜವಾಬ್ದಾರಿಯನ್ನು ಹೊತ್ತು ಬಂದಿರುವಂತ ನನ್ನೆಲ್ಲ ಮುಖಂಡರೇ, JDSನ ಎಲ್ಲ ಪದಾಧಿಕಾರಿ ಬಂಧುಗಳೇ, ಕಾರ್ಯಕರ್ತ ಬಂಧುಗಳೇ, ಮಾಧ್ಯಮದ ಸ್ನೇಹಿತರೆ, ದೇಶದಲ್ಲಿ ಉತ್ಸಾಹದ ವಾತಾವರಣ ಇದೆ. ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಸರ್ಕಾರ ರಚನೆ ಮಾಡಬೇಕು, ಇದು ನಮ್ಮ ಮನಸ್ಸಲ್ಲಿರುವಂತ ಭಾವನೆ ಆಗಿತ್ತು, ಅಪೇಕ್ಷೆ ಆಗಿತ್ತು. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಇದ್ರೂ ಕೂಡ ನೀವೆಲ್ಲರೂ ಕೂಡ ದೊಡ್ಡ ಪ್ರಮಾಣದ ಹೋರಾಟವನ್ನ ಮಾಡಿದ್ರಿ, ಮನೆ ಬಿಟ್ರಿ, ರಾತ್ರಿ ಹಗಲು ಕೆಲಸ ಮಾಡಿದ್ರಿ. ಇವತ್ತು ಏನಿಲ್ಲಿ ಅಭಿನಂದನಾ ಸಮಾರಂಭ ನಡೀತಾ ಇದೆ, ಈ ಅಭಿನಂದನೆ ನಮ್ಗೆಲ್ಲ, ವೇದಿಕೆಯಲ್ಲಿರುವವರಿಗೆಲ್ಲ, ಈ ಅಭಿನಂದನೆ ಇಲ್ಲಿ ಕೂತಿರುವಂತ ಈ ರಾಜ್ಯದ ಎಲ್ಲ ಕಾರ್ಯಕರ್ತರಿಗೆ ಸೇರ್ಬೇಕನ್ನುವಂಥದ್ದು ನನ್ನ ಅತ್ಯಂತ ಪ್ರಾಮಾಣಿಕವಾದಂತ ಅನಿಸಿಕೆ. ಕಾಂಗ್ರೆಸ್ಸಿನ ಸರ್ಕಾರ ಇದ್ದಾಗಲೂ ಈ ರಾಜ್ಯದ ಜನ ನಮ್ಗೆ ವೋಟ್ ಹಾಕಿದ್ರು, ದೊಡ್ಡ ಸಂಖ್ಯೆಯಲ್ಲಿ ನಮ್ಮನ್ನ ಗೆಲ್ಸಿದ್ರು. 19 ಸೀಟು NDA ಗೆಲ್ಲುವುದು ಸುಲಭದ ವಿಚಾರ ಆಗ್ಲಿಲ್ಲ. ಕಾಂಗ್ರೆಸ್ ಹೇಳ್ತಾ ಇತ್ತು ಬಿಜೆಪಿಗೆ ಡಬಲ್ ಡಿಜಿಟ್ ಬರಲ್ಲ, ನಾವು ಡಬಲ್ ಡಿಜಿಟ್ ದಾಟ್ತೀವಿ ಅನ್ನುವಂತ ಮಾತನ್ನು ಹೇಳ್ತಾ ಇದ್ರು. ಇವತ್ತು ಕಾಂಗ್ರೆಸ್ ಅನ್ನ ಸಿಂಗಲ್ ಡಿಜಿಟ್ ಅಲ್ಲಿ ಇರಿಸಿದ್ರೆ ಈ ರಾಜ್ಯದ ಮತದಾರರು ಮತ್ತು ಇಲ್ಲಿರುವಂತ ಕಾರ್ಯಕರ್ತರು ಅನ್ನುವಂತ ಭಾವನೆ ನಮ್ಮೆಲ್ಲರದು. ಎಲ್ಲ ಪ್ರಭಾವಗಳ ಮಧ್ಯೆ, ಹಣದ ಹೊಲೆಯ ಮಧ್ಯೆ, ಎಲ್ಲ ಆಮಿಷಗಳ ಮಧ್ಯೆ ಇವತ್ತು ಈ ರಾಜ್ಯದ ಜನ ನಮ್ಮನ್ನ ಗೆಲ್ಲಿಸಿದ್ದಾರೆ. ಈ ರಾಜ್ಯದಲ್ಲಿ ಕಾರ್ಯಕರ್ತರು ನೀವೆಲ್ಲರೂ ಕೆಲಸವನ್ನ ಮಾಡಿದಿರಿ. ಅದಕ್ಕಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಿಂದ 19 ಸೀಟ್ಗಳನ್ನ ಕೊಡೋದಕ್ಕೆ ಸಾಧ್ಯ ಆಯಿತು. ನರೇಂದ್ರ ಮೋದಿಯ ಸರ್ಕಾರದಲ್ಲಿ ಒಂದು ದೊಡ್ಡ ಪಾತ್ರವನ್ನು ವಹಿಸುವುದಕ್ಕೆ ನಮಗೆ ಸಾಧ್ಯ ಆಯಿತು. ಬಂಧುಗಳೇ, ಇವತ್ತು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸರ್ಕಾರ ರಚನೆ ಆಗಬಾರದು ಅಂತ ಹೇಳಿ ಕೇವಲ ದೇಶೀಯ ಶಕ್ತಿ ಮಾತ್ರ ಅಲ್ಲ, ವಿದೇಶದ ಶಕ್ತಿ ಕೂಡ ನಮ್ಮ ವಿರುದ್ಧವಾಗಿ ನಿಂತಿತ್ತು. ಸೋಷಿಯಲ್ ಮೀಡಿಯಾ ನಮ್ಮ ವಿರುದ್ಧವಾಗಿ ನಿಂತಿತ್ತು. ಬೇರೆ ಬೇರೆ ರೀತಿಯ ಸೋಷಿಯಲ್ ಮೀಡಿಯಾಕ್ಕೆ ವಿದೇಶಿ ಫಂಡ್ ಹರಿದು ಬಂತು. ಹಲವಾರು ದೇಶಗಳು ಬಯಸ್ತಾ ಇದ್ವು ಮತ್ತೊಂದು ಬಾರಿ ನರೇಂದ್ರ ಮೋದಿ ಭಾರತದ ಪ್ರಧಾನಿ ಆಗಬಾರ್ದು, ಯಾಕೆಂದ್ರೆ ಇಡೀ ವಿಶ್ವದಲ್ಲಿ ಭಾರತ ಪ್ರಬಲ ಶಕ್ತಿ ಆಗುತ್ತೆ, ಆ ಕಾರಣಕ್ಕಾಗಿ ಈ ಬಾರಿ ನರೇಂದ್ರ ಮೋದಿಯನ್ನು ತಡಿಬೇಕು ಅನ್ನುವಂತ ಒಂದು ಷಡ್ಯಂತ್ರ ಇಡೀ ಪ್ರಪಂಚದಲ್ಲಿ ನಡೀತಾ ಇತ್ತು. ಈ ಷಡ್ಯಂತ್ರವನ್ನ ಮೀರಿ, ಎಲ್ಲ ಬಿಕ್ಕಟ್ಟುಗಳನ್ನ ಮೀರಿ, ಎಲ್ಲ ಆರೋಪಗಳನ್ನು ಎದುರಿಸಿ ನಮ್ಮ ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಈ ದೇಶದ ಪ್ರಧಾನಿಯಾಗಿದ್ದಾರೆ. ಇದು ನಮ್ಮ ಶಕ್ತಿ, ಇದು ನಮ್ಮ ಸಂಕಲ್ಪ, ಇದು ಭಾರತೀಯರ ಸಂಕಲ್ಪ. ಭಾರತೀಯರು ಮನಸ್ಸು ಮಾಡಿದ್ರೆ ಯಾವುದೇ ಯುದ್ಧವನ್ನ ಗೆಲ್ಲಬಹುದು ಅನ್ನೋದಕ್ಕೆ ಈ ಚುನಾವಣೆಯ ಯುದ್ಧ ಸಾಕ್ಷಿಯಾಗಿದೆ ಬಂಧುಗಳೇ. ಅದಕ್ಕಾಗಿ ಇವತ್ತು ನಮ್ಮ ದಾರಿ ಸುಗಮ ಆಗಿದೆ, ಸರ್ಕಾರ ಆಗಿದೆ. NDA ಅವರಿಗೆ ಕೂಡ ಗೌರವವನ್ನ ಕೊಡಬೇಕು, ಅವರನ್ನು ಭಾರತೀಯ ಜನತಾ ಪಾರ್ಟಿಯ ಜೊತೆಯಲ್ಲಿ ತಗೊಂಡೋಗ್ಬೇಕು. ಇದು ನರೇಂದ್ರ ಮೋದಿ ಅವರ ಸಂಕಲ್ಪ.
ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಒಟ್ಟಾಗಿ ಸ್ಪರ್ಧೆ ಮಾಡ್ತು, ಒಂದಾಗಿ ಕೆಲಸ ಮಾಡ್ತು. ಯಾವುದೇ ಕ್ಷೇತ್ರಕ್ಕೆ ಹೋದ್ರೂ ಕೂಡ ಎಲ್ಲೂ ಭಿನ್ನಾಭಿಪ್ರಾಯ ಕಾಣಲಿಲ್ಲ. ಎಲ್ಲರೂ ಒಟ್ಟಾಗಿ ಕೆಲಸ ಮಾಡುವಂತದನ್ನ ನಾವು ಮಾಡಿದ್ವಿ. ಅದಕ್ಕಾಗಿ ಒಳ್ಳೆಯ ರಿಸಲ್ಟ್ ಅನ್ನ ನಾವು ಪಡೆದ್ವಿ. ಬಹಳ ಕಡಿಮೆ ಅಂತರದಲ್ಲಿ ಕೆಲವು ಸೀಟನ್ನ ನಾವು ಕಳ್ಕೊಂಡಿದ್ವಿ. ಗುಲ್ಬರ್ಗ ಕೇವಲ 25,000 ಅಂತರ, ಚಾಮರಾಜನಗರ ಕೇವಲ 25,000 ಅಂತರ. ಇಂಥ ಹಲವಾರು ಕ್ಷೇತ್ರಗಳು ಇವತ್ತು ಕಡಿಮೆ ಅಂತರದಲ್ಲಿ ನಾವು ಸೋತಿದ್ದೀವಿ. ಸೋತ್ರು ಅಡ್ಡಿ ಇಲ್ಲ, ಬರುವಂತ ದಿನಗಳು ನಮ್ದು. ಯಾಕೆಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಜನ ವಿರೋಧಿ ಸರ್ಕಾರ ಇದೆ, ಕರ್ನಾಟಕ ರಾಜ್ಯದಲ್ಲಿ ಹಿಂದೂ ವಿರೋಧಿ ಸರ್ಕಾರ ಇದೆ, ಕರ್ನಾಟಕ ರಾಜ್ಯದಲ್ಲಿ ಬಡವರ ವಿರೋಧಿ ಸರ್ಕಾರ ಇದೆ, ಕರ್ನಾಟಕ ರಾಜ್ಯದಲ್ಲಿ ನಿರಂತರವಾಗಿ ನಮ್ಮ ಮೇಲೆ ಬರ ಹಾಕುವಂತದ್ದು ನಡೀತಾ ಇದೆ. ಸರ್ಕಾರ ಬಂದ ತಕ್ಷಣ ವಿದ್ಯುತ್ ಬಿಲ್ ಜಾಸ್ತಿ ಆಯಿತು, ಸರ್ಕಾರ ಬಂದ ತಕ್ಷಣ ರಿಜಿಸ್ಟ್ರೇಷನ್ ವ್ಯಾಲ್ಯೂ ಜಾಸ್ತಿ ಆಯಿತು, ಸರ್ಕಾರ ಬಂದ ತಕ್ಷಣ ಎಲ್ಲ ಬೆಲೆಯನ್ನ ಏರಿಕೆ ಮಾಡಲಾಯಿತು. ಮೊನ್ನೆ ಅಷ್ಟೇ ಡೀಸೆಲ್ ಪೆಟ್ರೋಲ್ ಬೆಲೆಯನ್ನು ಕೂಡ ಏರಿಕೆ ಮಾಡಲಾಗಿದೆ. ಯಾರ ಮೇಲೆ ಬೆಲೆ ಹಾಕ್ತಾ ಇದ್ದೀರಿ ನೀವು? ಯಾರು ವಿದ್ಯುತ್ ಬಿಲ್ ಕಟ್ಟುವವರು? ಈ ರಾಜ್ಯದ ಮಧ್ಯಮ ವರ್ಗದ ಜನ, ಕೆಳ ಮಧ್ಯಮ ವರ್ಗದ ಜನ ಇವತ್ತು ವಿದ್ಯುತ್ ಬಿಲ್ ಕಟ್ಟಬೇಕಾಗಿದೆ, ಹೆಚ್ಚು ಕಟ್ತಾ ಇದ್ದಾರೆ, ಡಬಲ್ ಕಟ್ತಾ ಇದ್ದಾರೆ. ಇಂಥ ಸ್ಥಿತಿಯಲ್ಲಿ ಇವತ್ತು ರಾಜ್ಯ ಸರ್ಕಾರದಲ್ಲಿ ಮುಂದಿನ 2 ತಿಂಗಳ ನಂತರ ಸರ್ಕಾರಿ ನೌಕರರಿಗೆ ಸಂಬಳ ಕೊಡುವುದಕ್ಕೂ ಈ ರಾಜ್ಯ ಸರ್ಕಾರದಲ್ಲಿ ದುಡ್ಡು ಇರಲ್ಲ. ಅಂತ ಒಂದು ಸರ್ಕಾರ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇದೆ. ಸಾಲದ ಸೂಲಕ್ಕೆ ನಮ್ಮನ್ನು ಏರಿಸ್ತಾ ಇದ್ದಾರೆ, ಸಾಲ ತರ್ತಾ ಇದ್ದಾರೆ. ರಾಜ್ಯದಲ್ಲಿ ಮೊದಲ ಬಾರಿಗೆ ದೊಡ್ಡ ಪ್ರಮಾಣದ ಸರ್ಕಾರಿ ಜಾಗವನ್ನ ಅಡವಿಟ್ಟು ದುಡ್ಡು ತರುವಂತ ದುಸ್ಥಿತಿಗೆ ಇವತ್ತು ರಾಜ್ಯ ಸರ್ಕಾರ ಬಂದಿದೆ ಅಂತಂದ್ರೆ ಈ ರಾಜ್ಯ ಸರ್ಕಾರದ ವಿರುದ್ಧ ನಾವು ಹೋರಾಟ ಮಾಡುವಂತ ದಿನಗಳಿದಾವೆ. ಅದಕ್ಕಾಗಿ ಇಲ್ಲಿರುವಂತ ಕಾರ್ಯಕರ್ತರು ಇವತ್ತು ಕೇವಲ ನಮ್ಮ ಅಭಿನಂದನೆ ಮಾತ್ರ ಅಲ್ಲ, ಈ ಜನ ವಿರೋಧಿ ಸರ್ಕಾರದ ವಿರುದ್ಧ ನಾವು ಹೋರಾಟ ಮಾಡಬೇಕು. ಮುಂದಿನ ವಿಧಾನಸಭಾ ಚುನಾವಣೆ ಯಾವಾಗಲೇ ನಡೆಯಲಿ, ಆ ವಿಧಾನಸಭಾ ಚುನಾವಣೆಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಮತ್ತೊಂದ್ಸಾರಿ ರಾಜ್ಯದಲ್ಲಿ ಸರ್ಕಾರ ಮಾಡಬೇಕು. ಈ ಜನ ವಿರೋಧಿ ಸರ್ಕಾರವನ್ನ ಮನೆಗೆ ಕಳಿಸಬೇಕು. ಇದು ನಮ್ಮ ಗುರಿ ಬಂಧುಗಳೇ. ಅದು ತಾಲೂಕ್ ಪಂಚಾಯತ್ ಚುನಾವಣೆ ಇರಲಿ, ಜಿಲ್ಲಾ ಪಂಚಾಯತ್ ಚುನಾವಣೆ ಇರಲಿ, ಅದು ಬೆಂಗಳೂರಿನ ಮಹಾನಗರ ಪಾಲಿಕೆ ಚುನಾವಣೆ ಇರಲಿ, ಇದೆಲ್ಲವನ್ನ ನಾವು ಗೆಲ್ಲಬೇಕಾಗಿದೆ. ನಮ್ಮ ಅಸ್ತಿತ್ವವನ್ನ, ನಮ್ಮ ಗಟ್ಟಿತನವನ್ನ, ನಮ್ಮ ಹೋರಾಟವನ್ನ ನಾವಿವತ್ತು ತೋರಿಸಬೇಕಾಗಿದೆ. 1 ವಿಕೆಟ್ ಈಗಾಗಲೇ ಬಿದ್ದಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 1 ವಿಕೆಟ್ ಬಿದ್ದೋಗಿದೆ. ಇದು ಕೇವಲ 1 ವಿಕೆಟ್ ಅಲ್ಲ, ಪ್ರತಿಯೊಂದು ಇಲಾಖೆಯಲ್ಲಿ ಕೂಡ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ. ಇವತ್ತು ಕೇವಲ ಮಂತ್ರಿಗಳು ರಾಜೀನಾಮೆ ಕೊಡಬೇಕಾದಲ್ಲ, ಇದಕ್ಕೆ ಮುಖ್ಯವಾದಂತಹ ಕಾರಣೀಕರ್ತರು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು. ಅವರ ರಾಜೀನಾಮೆ ತಗೊಳ್ಳುವ ತನಕ ನಮ್ಮ ಹೋರಾಟವನ್ನ ನಾವು ಮುಂದುವರಿಸಬೇಕಾಗಿದೆ. ಅದಕ್ಕಾಗಿ ಬಂಧುಗಳೇ, ನಾನು ಒಂದೇ ವಿನಂತಿ ಮಾಡ್ತೀನಿ, ದೇಶದಲ್ಲಿ ಹಿಂದೆಂದೂ ಕಂಡರಿಯದಂತ ಒಬ್ಬ ಅತ್ಯುತ್ತಮ ನಾಯಕ ನಮಗೆ ಸಿಕ್ಕಿದ್ದಾರೆ. ನಾವೆಲ್ಲರೂ ಅವರ ಪಕ್ಷದ ಕಾರ್ಯಕರ್ತರು, ನಾವೆಲ್ಲ NDAಯ ಪ್ರಮುಖರು, ನಾಯಕರು ಅನ್ನುವಂಥದ್ದನ್ನು ಹೇಳ್ಕೊಳ್ಳಕ್ಕೆ ನಮ್ಗೆ ಹೆಮ್ಮೆ ಆಗ್ಬೇಕು. ಅಂತ ಒಬ್ಬ ದ್ರಷ್ಟಾರ, ಅಂತ ನೇತೃತ್ವ, ವಿಶ್ವವನ್ನೇ ಬೆರಗುಗೊಳಿಸುವಂತ ಒಬ್ಬ ನೇತೃತ್ವ ನಮ್ಮ ದೇಶದಲ್ಲಿ ನಮ್ಮ ಪ್ರಧಾನಿ ನಮ್ಗೆ ಜೊತೆಯಲ್ಲಿದ್ದಾರೆ. ಅದಕ್ಕಾಗಿ ಅವರ ಪಕ್ಷದ ನಾಯಕರು, ಮುಖಂಡರು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಅವರಿಗೆ ಗೌರವ ತರುವ ರೀತಿಯಲ್ಲಿ ನಡ್ಕೊಳ್ಳೋಣ, ಮಾಡೋಣ ಕೆಲಸ ಅನ್ನುವಂಥದ್ದನ್ನು ಹೇಳಿ, ಇವತ್ತು ರಾಜ್ಯದ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ, ಎಲ್ಲ ಮತದಾರ ಬಂಧುಗಳಿಗೆ ನನ್ನ ಅತ್ಯಂತ ಹೃತ್ಪೂರ್ವಕ ಅಭಿನಂದನೆಗಳನ್ನ, ಧನ್ಯವಾದಗಳನ್ನ ಹೇಳಿ ನಿಮ್ಮೆಲ್ಲರಿಗೆ ಒಂದ್ಸಿ ನನ್ನ ಮಾತು ಮುಗಿಸ್ತೀನಿ. ಬೋಲೋ